ನಾವು ಈ ಶ್ರಮ ಕಾಲದಲ್ಲಿ ಯೇಸುವಿನ ಶ್ರಮೆ, ಮರಣ, ಪುನರುತ್ಥಾನವನ್ನು ಧ್ಯಾನಿಸುತ್ತಿದ್ದೇವೆ. ಯೇಸು ಪುನರುತ್ಥಾನಗೊಂಡು ತನ್ನ ಶಿಷ್ಯರಿಗೆ ಕಾಣಿಸಿಕೊಳ್ಳುವ ಸಂದರ್ಭದಲ್ಲಿ ಬಹಳ ಸಾಮಾನ್ಯವಾದ ಹಾಗೆಯೇ ಶಕ್ತಿಯುತ ಪ್ರಶ್ನೆಯನ್ನು ಕೇಳುತ್ತಿದ್ದಾನೆ. ಯೇಸು ಯಾಕೆ ಈ ಪ್ರಶ್ನೆಯನ್ನು ಕೇಳಿದನು? ಇದಕ್ಕೆ ಕಾರಣವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಯೇಸುವಿನ ಶಿಲುಬೆಯ ನಂತರ ಶಿಷ್ಯರು ಭಯದಿಂದ ಬಾಗಿಲನ್ನು ಮುಚ್ಚಿಕೊಂಡು ಮುಂದೆ ಏನಾಗಬಹುದೆಂಬ ಆತಂಕದಿಂದ ಕೂತಿದ್ದಾರೆ. ಶಿಷ್ಯರ ಹೃದಯವು ದುಃಖ, ಭಯ ಮತ್ತು ಗೊಂದಲದಿಂದ ಕೂಡಿದೆ. ಆದರೆ ಕ್ರಿಸ್ತನು ಪುನರುತ್ಥಾನಗೊಂಡ ನಂತರ ಇದ್ದಕ್ಕಿದ್ದಂತೆ ಶಿಷ್ಯರ ಮಧ್ಯೆ ಬಂದು ನಿಂತನು. ಶಿಷ್ಯರು ಯೇಸುವನ್ನು ನೋಡಿದ ಮೇಲೆ ದೈವವನ್ನು ನೋಡಿದ ರೀತಿಯಲ್ಲಿ ಭಯಪಡುವುದಕ್ಕೆ ಆರಂಭಿಸಿದರು. ಯೇಸು ಪುನರುತ್ಥಾನಗೊಂಡಿದ್ದಾನೆ ಎಂಬುದನ್ನು ನಂಬುವುದಕ್ಕೆ ಶಿಷ್ಯರಿಂದ ಸಾಧ್ಯವಾಗಲಿಲ್ಲ. ಅವರು ತಮ್ಮ ಕಣ್ಣು ಮುಂದೆ ಏನು ನಡೆಯುತ್ತಿದೆ ಎಂದು ಅರ್ಥೈಸಿಕೊಳ್ಳುವುದಕ್ಕೆ ಬಹಳ ಕಷ್ಟಪಟ್ಟರು. ಯೇಸು ಅವರ ಭಯ, ದುಃಖ ಮತ್ತು ಗೊಂದಲವನ್ನು ನೋಡಿ ಬಹಳ ಸಾಮಾನ್ಯವಾದ ಪ್ರಶ್ನೆಯನ್ನು ಕೇಳುತ್ತಾನೆ. ತಿನ್ನತಕ್ಕ ಪದಾರ್ಥವೇನಾದರೂ ಇಲ್ಲಿ ನಿಮಗುಂಟೆ? ಆಗ ಶಿಷ್ಯರು ಯೇಸುವಿಗೆ ಸುಟ್ಟ ಮೀನಿನ ಒಂದು ತುಂಡನ್ನು ನೀಡುತ್ತಾರೆ. ತನ್ನ ಶಿಷ್ಯರ ಮುಂದೆ ತಕ್ಕೊಂಡು ತಿಂದರು. ಯೇಸು ಯಾಕೆ ಈ ಪ್ರಶ್ನೆಯನ್ನು ಕೇಳಿದನು? ಹಾಗಾದರೆ ಯೇಸುವಿಗೆ ಹಸಿವೆಯಾಗಿತ್ತ? ಇಲ್ಲಿ ಯೇಸು ಹಸಿವಿನಿಂದ ಈ ಪ್ರಶ್ನೆಯನ್ನ ಕೇಳಲಿಲ್ಲ. ಬದಲಾಗಿ ಶಿಷ್ಯರು ನಾನು ನಿಜವಾಗಿ ಪುನರುತ್ಥಾನಗೊಂಡಿದ್ದೇನೆ ಎಂದು ನಂಬುವುದಕ್ಕೋಸ್ಕರ ಈ ಪ್ರಶ್ನೆಯನ್ನು ಅಥವಾ ಈ ಕಾರ್ಯವನ್ನ ನಡೆಸಿದನು. ಈ ಪ್ರಶ್ನೆಯು ಅಥವಾ ಈ ಕಾರ್ಯವು ಸೂಚಿಸುವುದೇನೆಂದರೆ, ಯೇಸು ಸೇವೆ ಮಾಡುವಾಗ ಪ್ರತಿದಿನ ತನ್ನ ಶಿಷ್ಯರೊಂದಿಗೆ ಕೂತು ಊಟ ಮಾಡುತ್ತಿದ್ದನು. ಆದ್ದರಿಂದ ನಾನೇ ನಿಮ್ಮ ಕ್ರಿಸ್ತನು, ನಿಮ್ಮ ಬೋಧಕನು, ನಿಮ್ಮ ರಬ್ಬಿ, ನಿಮ್ಮ ನಿಜವಾದ ಕ್ರಿಸ್ತನು ಎಂದು ತಿಳಿಸುವುದಕ್ಕೋಸ್ಕರ ಈ ಪ್ರಶ್ನೆಯನ್ನು ಕೇಳಿದನು. ಇಲ್ಲಿ ಪುನರುತ್ಥಾನ ಒಂದು ಕನಸಲ್ಲ ಅಥವಾ ನಾಟಕವೂ ಅಲ್ಲ, ಬದಲಾಗಿ ಯೇಸು ಮರಣವನ್ನು ಜಯಿಸಿದಂತಹ ಕಾರ್ಯ. ಹಾಗಾದರೆ ಯೇಸುವಿನ ಈ ಪ್ರಶ್ನೆಯು ಇಂದು ನಮಗೆ ಯಾವ ರೀತಿಯ ಸಂತೈಸುವಿಕೆಯ ಸಂದೇಶವನ್ನ ನೀಡುತ್ತದೆ? ನಾವು ಕೂಡ ಅನೇಕ ವೇಳೆ ಶಿಷ್ಯರಂತೆ ದುಃಖದಿಂದಲೂ, ಅವಮಾನದಿಂದಲೂ, ಭಯ ಮತ್ತು ಗೊಂದಲದಿಂದ ಜೀವಿಸಿರುತ್ತೇವೆ. ನಮ್ಮಲ್ಲಿ ಅನೇಕ ವೇಳೆ ಕ್ರಿಸ್ತನು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾನೋ ಅಥವಾ ನನ್ನ ಕಷ್ಟದ ಸಮಯಗಳಲ್ಲಿ ಆತನು ನನ್ನ ಜೊತೆ ಇದ್ದಾನೋ ಎಂಬ ಪ್ರಶ್ನೆ ಮೂಡುತ್ತದೆ. ಪುನರುತ್ಥಾನಗೊಂಡ ಕ್ರಿಸ್ತನು ನನ್ನ ಜೀವನದ ಸಾಮಾನ್ಯ ಕ್ಷಣದಲ್ಲಿ ಕೂಡ ನನ್ನ ಜೊತೆ ಇದ್ದಾನೆ ಎಂಬುದನ್ನ ತೋರಿಸುತ್ತದೆ. ಹೇಗೆಂದರೆ, ದೈನಂದಿನ ಜೀವನಕ್ಕೆ ಬೇಕಾದ ಆಹಾರವನ್ನ ಒದಗಿಸುವ ಮೂಲಕ ನಾನು ಜೀವಿಸುವನಾಗಿಯೂ ನಿಮ್ಮ ಜೊತೆ ಇದ್ದೇನೆಂಬುದನ್ನ ತೋರಿಸುತ್ತಿದ್ದಾನೆ. ಈ ದಿನಗಳು ನಮ್ಮನ್ನು ಭಯದಿಂದ ನಂಬಿಕೆಗೆ ನಡೆಸುತ್ತದೆ. ಇಂದು ಯೇಸು ನಮ್ಮ ಮಧ್ಯೆ ನಿಂತು ಶಾಂತಿ, ಸಮಾಧಾನ ಮತ್ತು ಭರವಸೆಯನ್ನ ನೀಡುತ್ತಿದ್ದಾನೆ. ನೀವು ಭಯಪಡುವಾಗ, ದುಃಖ ಮತ್ತು ಅವಮಾನವನ್ನು ಅನುಭವಿಸುವಾಗ ಯೇಸು ಮತ್ತು ಶಿಷ್ಯರ ಈ ಸನ್ನಿವೇಶವನ್ನ ನೆನಪಿಸಿಕೊಳ್ಳಿರಿ. ಯೇಸು ಶಿಷ್ಯರ ಮಧ್ಯದಲ್ಲಿ ಊಟ ಮಾಡಿದಂತೆ ಎಂದು ನಮ್ಮ ಜೊತೆಯಲ್ಲಿ ಕೂಡ ಜೀವಿಸುತ್ತಿದ್ದಾನೆ. ಆದ್ದರಿಂದ ಭಯಪಡದೆ ಕ್ರಿಸ್ತನ ಮೇಲೆ ನಂಬಿಕೆಯನ್ನು, ಭರವಸೆಯನ್ನು ಇಟ್ಟು ಜೀವಿಸಿರಿ. ಆಮೆನ್.